ವೆಲ್ಕಮ್ ಟು ಸಂಜಯ್ ಸೈನ್ಸ್ ಫ್ಯಾಕ್ಟ್ರಿ. ಇದೊಂದು ಸ್ಪೆಷಲ್ ಟಾಪಿಕ್ ನೋಡ್ಕೊಳ್ಳೋಣ. ಭೂಮಿಯ ಮೇಲೆ, ಅರ್ಥ ಸರ್ಫೇಸ್ನ ಮೇಲೆ ಯಾವ ಜಾಗದಲ್ಲಿ ವ್ಯಕ್ತಿಯ ತೂಕ ಹೆಚ್ಚಾಗಿರುತ್ತೆ? ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು. ಈಕ್ವೆಟಾರ್ ಸಮಭಾಜಕ ವೃತ್ತದಲ್ಲ, ಧ್ರುವ ಪೋಲಾರ್ ರೀಜನ್ ಅಲ್ಲ. ಎಲ್ಲಿ ಅಂತ ಕೇಳಿದ್ರೆ weight is equals to mass into acceleration due to gravity, W is equals to m into g ಗೊತ್ತಲ್ವಾ. ಮಾಸ್ ದ್ರವ್ಯರಾಶಿ ವಿಶ್ವದ ಯಾವುದೇ ಜಾಗದಲ್ಲಿ ಬದಲಾವಣೆ ಆಗಲ್ಲ, ಚೇಂಜ್ ಆಗೋದಿಲ್ಲ. ಚೇಂಜ್ ಆಗೋದೇನು? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಹಾಗಾಗಿ weight ಕೂಡ ಚೇಂಜ್ ಆಗುತ್ತೆ, ಗೊತ್ತಿದೆ ನಮಗೆ. ಈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ ಈಕ್ವೆಟಾರ್ ಸಮಭಾಜಕ ವೃತ್ತಕ್ಕೆ ಹೋಲಿಸಿದ್ರೆ ಪೋಲ್ ಧ್ರುವ ಪ್ರದೇಶದಲ್ಲಿ ಸ್ವಲ್ಪ ಹೆಚ್ಚಾಗಿರುತ್ತೆ. ರೀಸನ್ ಏನು? ಫ್ರಮ್ ದ ಸೆಂಟರ್ ಆಫ್ ದ ಅರ್ತ್, ಭೂಮಿಯ ಕೇಂದ್ರದಿಂದ ಡಿಸ್ಟೆನ್ಸು ಈಕ್ವೆಟಾರಿಗೆ ಜಾಸ್ತಿ, ಪೋಲಾರ್ ರೀಜನ್ಗೆ ಕಡಿಮೆ. ರೀಸನ್, ಭೂಮಿ ಆಬ್ಲೇಟ್ ಸ್ಪಿಯರ್, ಉಬ್ಬಿದ ಗೋಳದ ರೀತಿಯಲ್ಲಿದೆ. ಮೇಲೆ ಕೆಳಗಡೆ ಸ್ವಲ್ಪ ಚಪ್ಪಟೆ, ಸೈಡ್ಸ್ ಅಲ್ಲಿ ಸ್ವಲ್ಪ ಬಲ್ಜ್ ಆಗಿದೆ ಅಲ್ವಾ. ಹಾಗಾಗಿ ರೇಡಿಯಸ್ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ ಧ್ರುವ ಪ್ರದೇಶದಲ್ಲಿ. ಆ ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ಗ್ರಾವಿಟೇಷನಲ್ ಫೋರ್ಸು ಜಾಸ್ತಿ ಆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ವೆಯ್ಟ್ ಜಾಸ್ತಿ ಇರುತ್ತೆ ಪೋಲಾರ್ ರೀಜನ್ ಅಲ್ಲಿ ಕಂಪೇರ್ ಟು ಈಕ್ವೆಟಾರ್ ಸಮಭಾಜಕ ವೃತ್ತಕ್ಕೆ ಹೋಲಿಸಿದ್ರೆ. ಇನ್ನೊಂದು ವಿಷಯ, ಭೂಮಿಯ ಆಳಕ್ಕೆ ಹೋಗ್ತಾ ಇದ್ರೆ ತೂಕ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಭೂಮಿಯ ಆಳಕ್ಕೆ ಹೋಗ್ತಾ ಇದ್ರೆ ತೂಕ ನಮ್ಗೇನ್ ಅನ್ಸ್ಬಿಡುತ್ತೆ? ಸೊ ಈಕ್ವೆಟಾರ್ಗಿಂತ ಧ್ರುವ ಪ್ರದೇಶದಲ್ಲಿ ವೆಯ್ಟ್ ಜಾಸ್ತಿ ಇತ್ತು ಬಿಕಾಸ್ ಡಿಸ್ಟೆನ್ಸ್ ಕಮ್ಮಿ ಇತ್ತು. ಇನ್ನೂ ಆಳಕ್ಕೆ ಹೋದ್ರೆ ಡಿಸ್ಟೆನ್ಸ್ ಕಮ್ಮಿ ಆಗ್ಬಿಡುತ್ತೆ, ತೂಕ ಜಾಸ್ತಿ ಅಂತ. ಇಲ್ಲ, ಇಲ್ಲೊಂದು ಟ್ವಿಸ್ಟ್ ಇದೆ. ಏನ್ ಗೊತ್ತಾ? ನೀವು ಭೂಮಿಯ ಆಳಕ್ಕೆ ಹೋದ್ರೆ ನಿಮ್ಮ ಕಾಲಿನ ಕೆಳಗಡೆ ಇರುವಂತಹ ಎಫೆಕ್ಟಿವ್ ಮಾಸ್ ಆಫ್ ಅರ್ತ್ ಕಮ್ಮಿ ಆಗುತ್ತೆ. ಎಫೆಕ್ಟಿವ್ ಮಾಸ್ ಆಫ್ ಅರ್ತ್ ಕಡಿಮೆ ಆಗುತ್ತೆ. ಹಾಗಾಗಿ ವೆಯ್ಟ್ ಇನ್ಕ್ರೀಸ್ ಆಗಲ್ಲ, ಡಿಕ್ರೀಸ್ ಆಗುತ್ತೆ. ಆ ದ್ರವ್ಯರಾಶಿಯ ಭೂಮಿ ನಿಮ್ಮ ಮೇಲೆ ಉಂಟು ಮಾಡುವ ಗುರುತ್ವಾಕರ್ಷಣ ಬಲ ಕಡಿಮೆ ಆಗಿರೋದ್ರಿಂದ ತೂಕ ಕಡಿಮೆ ಆಗುತ್ತೆ, ರೆಡ್ಯೂಸ್ ಆಗುತ್ತೆ. ಹಿಮಾಲಯ ಬೆಟ್ಟ ಹತ್ಕೊಂಡ್ ಮೇಲೆ ಹೋಗ್ತಾ ಇದ್ರೆ ಅವಾಗ ಕೂಡ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಹೆಚ್ಚಿನ ಅಪ್ಲೈಡ್ ಸೈನ್ಸ್ ಟಾಪಿಕ್ಸ್ಗಾಗಿ ಫಾಲೋ ಮಾಡಿ ಸಂಜಯ್ ಸೈನ್ಸ್ ಫ್ಯಾಕ್ಟ್ರಿ. ಥ್ಯಾಂಕ್ ಯು.